ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಮತ್ತೀಗ ನೋಡ್ರಿ ಎಲ್ಲರೂ ಅರ್ಲಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಅದು ಆಗಿ ನೆಕ್ಸ್ಟ್ ಈಗ ಊರಿನ ಕಡೆ ಪಯಣ ಸ್ಟಾರ್ಟ್ ಆಯಿತು. ಸೊ ಬ್ಯಾಕ್ ಟು ಬ್ಯಾಕ್ ಬರೀ ಟ್ರಾವೆಲ್ ಮಾಡೋದನ್ನ ಆಗೈತಿ. ಈಗಂಕರ ಈ ತಿಂಗಳು ಪೂರ ಅದ. ಒಟ್ಟು ಈ ಸಮ್ಮರ್ ಮುಗಿ ಮಟ ಇದ ನೋಡ್ರಿ ನಮ್ದು ಹೊಟ್ಟು ಓಡಾಟ ಟ್ರಾವೆಲು. ಈ ಮೇ ಮುಗಿ ಮಟ್ಟ ಹಿಂಗೆ ನಮ್ಮದು ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋದು, ಓಡೋದು, ಮತ್ತು ಅನ್ಪ್ಯಾಕ್ ಸಹ ಮಾಡಿರಂಗಿಲ್ಲ. ಅದನ್ನು ಒಂದು ಡ್ರೆಸ್ ತೆಗೆಯೋದು, ಮತ್ತು ಡ್ರೆಸ್ಗಳು ಸೀರೆಗಳು ಯಾವ ಬೇಕು ಇಟ್ಕೊಳ್ಳೋದು, ಮತ್ತು ಓಡೋದು. ಬರೀ ಹಿಂಗಾಗಿಬಿಟ್ಟೈತಿ. ನಾನಂಕ ರೆಡಿನ ಆಗಿಲ್ಲ. ಮನ್ಯಾಗ ಡೈಲಿ ವೇರ್ ಮಾಡೋ ಡ್ರೆಸ್ ಮ್ಯಾಗನ ಹೊಂಟೇನೆ ಊರಿಗೆ. ಸೊ ಅಷ್ಟು ಕೆಟ್ಟ ಬೇಸರ ಬಂದುಬಿಟ್ಟೈತೆ ನನಗಂಕರ ರೆಡಿಯಾಗಿ. ಸೊ ಹಾಗಾಗಿ ರೆಡಿನ ಆಗಲಿಲ್ಲ. ಹಂಗೆ ಸಿಂಪಲ್ ಹೊಂಟೆ ನೋಡ್ರಿ ಊರ ಕಡೆ. ಈಗ ಬೆಳಿಗ್ಗೆ ಇಲ್ಲಿ 5 ಗಂಟೆಗೆ ಎದ್ದು ರೆಡಿಯಾಗಿ ಸೊ ಈಗ 6 ಬಸ್ಸಿಗೆ ಹತ್ತಿ ಊರಿಗೆ ಹೊಂಟೇವಿ. ಈಗ ಕಾರ್ ಡೆಲಿವರಿ ಇರೋದ್ರಿಂದ ನಾವು ಜಾತ್ರೆ ಮುಗಿದ ಗಟ್ಟೆನ ಕಾರ್ ತಗೊಳಕ್ಕೆ ಬರ್ಬೇಕಾದ ಬಂತು. ಇಲ್ಲಾಂದ್ರೆ ಪೂರ ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡನ ಒತ್ತಾಟನ ಬೆಳಗಾವಿ ಕಡೆ ಬರ್ತಿದ್ವಿ. ಸೊ ಕಾರ್ ತಗೊಳ್ಳೋದಿರೋದ್ರಿಂದ ಬರಬೇಕಾಯ್ತು ನೋಡ್ರಿ. ತೇರು ಎಳೆಯನ ಇವತ್ತು ದೇವರು ಸೀಮ್ಗೆ ಹೋಗ್ತಾವು. ಇವತ್ತು ಇರಲೇಬೇಕು ಹಸ್ಬೆಂಡ್ ಊರಾಗ ಎಷ್ಟೊತ್ತಿದ್ರು. ಸೊ ಹಾಗಾಗಿ ಮತ್ತೆ ಊರಿಗೆ ಹೋಗ್ಬೇಕಾದ್ ಬಂದೈತಿ. ಈಗ ಬೀಗರು ತೇರಿನ ದಿನ ಬಂದು ಹೋದ್ರೆ ನಡಿತೈತಿ. ಬಟ್ ಆ ಊರವರು ಆ ಮನೆಯವರು ಅಲ್ಲಿ ಇರಲೇಬೇಕಾಗತ್ತೆ ನೋಡ್ರಿ. ದ್ಯಾಮೋದ್ರಗವರು ಸೀಮ್ಗೆ ಹೋಗೋ ದಿನ. ಸೊ ಹಾಗಾಗಿ ಎಲ್ಲರೂ ಮತ್ತೆ ಊರ ಕಡೆ ಓಡಾಕಂತೀವಿ ನೋಡ್ರಿ ಫ್ರೆಂಡ್ಸ್. ವ್ಲಾಗ್ನ ಎಂಡ್ ತನಕ ನೋಡಿ. ನೀವು ಮಸಾಲೆ ದೋಸೆ ಹೇಳಿ 100 ಮಂದಿಗೆ. ನಾನು ಇಡ್ಲಿ ವಡ ಎಲ್ಲರಿಗಿಂತ ಫಸ್ಟ್ ನನಗೆ ಬಂದದ. ನಾವು ತಿನ್ರಿ ನೀವು. ಚಲೋ ನನಗೆ ಬರೀ ಫ್ರೆಂಡ್ಸ್ ಈಗ ನಾಷ್ಟ ಮಾಡೋಣ ಅಂತ ಅನಿತಾ, ಅರವಿಂದ್, ನಾನು ಮಸಾಲೆ ದೋಸೆ ತೊಗೊಂಡ್ವಿ. ಹಸ್ಬೆಂಡು ಇಡ್ಲಿ ವಡೆ ತೊಗೊಂಡಾರ. ಟೈಮು 10:30 ಆಗಿತ್ತು ನೋಡ್ರಿ. ಸ್ವಲ್ಪ ಜಲ್ದಿ ಬಂದಿಲ್ಲ. ಹಾಂ ಡ್ರೈವರು ಗಾಡಿ ಚಲೋ ಹೊಡೆದ್ರಂತ ಬಸ್, ಅವ್ರ ಜಲ್ದಿ ಬಂದಿವಂತ. ಸೊ ಈಗ ಮಸ್ತ್ ಎಲ್ಲರದ್ದು ನಾಷ್ಟ ಅಂಕಾರ ಆಯಿತು ನೋಡ್ರಿ. ನಾನು ನೆಕ್ಸ್ಟ್ ಬಸ್ ಸ್ಟ್ಯಾಂಡಿಗೆ ಹೊಂಟಿದ್ವಿ. ಹೋಗ್ಬೇಕಾದ್ರೆ ಅಲ್ಲೇ ಚಿಕ್ಕು ಅಂದ್ಕೊಂಡು ಸೊ ಊರಿಗೆ ಮನೆಗೆ ಚಿಕ್ಕೋನ್ ಒಯ್ಯುನು ಅಂತಂದು ಹಸ್ಬೆಂಡಿಗೆ ಚಿಕ್ಕೋನ್ ತೊಗೊಳಕಂತಾರ. ಚಿಕ್ಕೋನ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಇದು ಈಗ ಚಿಕ್ಕೋನ್ ಸೀಸನ್ನು. ನೆಕ್ಸ್ಟ್ ಮತ್ತೆ ಬಸ್ ಬಂತು. ಬಸ್ ಹತ್ಕೊಂಡು ಊರ ಕಡೆ ಬಂದ್ವಿ. ಊರ ಹತ್ರ ಇರುವಾಗ ನಮ್ಮ ರಾಮನಿಗೆ ಫೋನ್ ಮಾಡಿತ್ತು. ಸೊ ಯಾರ ಬೈಕ್ ತೊಗೊಂಬರ್ರಿ ಅಂತೇಳಿ ನಮ್ಮ ರಾಮನ ಬೈಕ್ ತೊಗೊಂಡು ಬಂದಿದ್ದೆ ನೋಡ್ರಿ. ಅಂದ್ರೆ ಬಸ್ ಅಂದ್ರೆ ಪೂರ ನಮ್ಮ ಊರ ಮಟ್ಟ ಊರಿಗನ ಹೋಗಿ ಇಳಿಸಂಗಿಲ್ಲ. ಆ್ಯಕ್ಚುಲಿ ಹಸ್ಬೆಂಡ್ ಊರಿಗೆ ಬಸ್ಗಳನ್ನ ಇರಂಗಿಲ್ಲ. ಒಂದು ದಿನದಾಗ 1-2 ಬಸ್ ಅಷ್ಟೇ ಊರ ಮ್ಯಾಗ ಹಾದು ಹೋಗ್ತಾವು. ಅದು ಒಂದು ನಸಿನಾಗ ಇಲ್ಲಾಂದ್ರೆ ಒಂದು ಸಂಜಿನಾಗ. ಸೊ ಹಿಂಗತೆ ನೋಡ್ರಿ. ಹಾಗಾಗಿ ನಮ್ಮ ಊರಾಗ ಅಂಕರ ಮನೆಗೆ ಒಂದು ಬೈಕ್ ಇರಬೇಕಾ. ಇಲ್ಲ ಅಂತಂದ್ರೆ 2 ಕಿಲೋಮೀಟ್ರ್ ನಡ್ಕೊಂತ ಬರ್ಬೇಕಾಗುತ್ತೆ ನೋಡ್ರಿ. ಸೊ ಗುಳಗುಡ್ದ ಮ್ಯಾಗ ಹಾದು ಬಂದ್ರೆ ಅಲ್ಲೂ 1.5 ಕಿಲೋಮೀಟ್ರ್ ಹಂಗೆ ನಡಿಬೇಕಾಗತ್ತೆ. ಇಲ್ಲಿ ಬದಾಮಿ ಮ್ಯಾಗ ಹಾದು ಬಂದ್ರೆ 2 ಕಿಲೋಮೀಟ್ರ್ ಅಷ್ಟೇ ನಡಿಬೇಕಾಗತ್ತೆ ಬೈಕ್ ಇಲ್ಲ ಅಂತಂದ್ರೆ. ಸೊ ಈ ರೀತಿ ಫಜಿತಿ. ದಡಗ್ನ ಹೋದ್ರೆ ಅನ್ನಂಗಿಲ್ಲ, ಬಂದೇನ ಅನ್ನಂಗಿಲ್ಲ. ಸೊ ನಾವು ಪ್ರತಿ ಸಲ ಊರಿಗೆ ಬಂದಾಗೆಲ್ಲ ನಮ್ಮನ್ನ ಯಾರನ್ನಾರು ಕರ್ಕೊಂಡು ಬರಬೇಕಾಗತ್ತೆ ನೋಡ್ರಿ. ಒಬ್ಬೊಬ್ಬರು ಹಸ್ಬೆಂಡ್ ಅಷ್ಟೇ ಬಂದ್ರೆ ನಡ್ಕೊಂತ ಬಂದ್ಬಿಡ್ತಾರೆ. ಸೊ ಅವ್ರ ಕೆಲ್ಸದ ಮ್ಯಾಗ ಅತ್ತಾಗಿತ್ತ ಹೋಗಿರ್ತಾರ ಅಂತೇಳಿ. ಸೊ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಬಂದ್ರೆ ಯಾರ ಕರ್ಕೊಂಡು ಹೋಗಕ್ಕೆ ಬರಬೇಕಾಗತ್ತೆ ನೋಡ್ರಿ. ಸಾಕ ಕೈಯಂದು ಕೊಡದಿದ್ರ ತೋರಿಸ್ಬೇಕು, ಇಲ್ಲಾಂದ್ರೆ ತೋರಿಸ್ಬಾರ್ದು.
ಕೊಡು. ತಂಗಿ ಕೊಡು. ನೋಡ್ತಾಳ, ನೋಡಿ ಕೊಡ್ತಾಳ ಆಕಿ ಹೊಳ್ಳೆ. ನೋಡಿ ಕೊಡ್ತೇವ, ನೋಡಿ ಕೊಡ್ತಾಳ ಅಂತ ನೋಡಿ ಕೊಡ್ತಾಳ. ನೋಡ್ದೆ ಕೊಡವ. ಟೈಮ್ ಎಷ್ಟಾಗಿದ್ವಿ? 9:30. 9:30 ಒಂದು ಟೈಮ್. ಏನಿದ್ರೆ 9 ಇಲ್ಲ 9:30. ನಿಮ್ಮ ಪಪ್ಪ ಬಂದಿಲ್ಲ ನಾವ ಬಂದೇ ಇಲ್ಲ ಒಟ್ಟ. ಬಂದಿಲ್ಲ. ಬಂದೀಯ ಬಾ ಅಂತ ಹೇಳ್ಬೇಕಿಲ್ಲ. ಬಟ್ಟೆ ಆರ್ವಕ್ ಹೋಗಿ ಮಮ್ಮಿ. ಪ್ಯಾಂಟ್ ಇಲ್ಲೇ ಐತಿ. ಏ ಟವಲ್ಲು ಪ್ಯಾಂಟ್ ಇಲ್ಲೇ ಬಿಟ್ಟು ಗಣ ಅಂತ ಅನ್ವಿತ ಅನ್ನ ಕೊಡವಲ್ಲ. ಕೊಡವ ಕೊಡೋರೇನು. ನಾವು ಊರಿಗೆ ಬರೋಣ. ತಂಗಿ ಮತ್ತು ಚಿನ್ನಿ ಕುಂತಿದ್ರು. ಸೊ ಅಜ್ಜ ಮಲ್ಕೊಂಡಿದ್ರು. ಇನ್ನು ಅವ್ವ ಮತ್ತು ದೊಡ್ಡಕ್ಕ ಅವರು ಗುಳುಗುಡಕ್ಕೆ ಹೋಗಿದ್ರಂತ. ಸೊ ಮನೆ ಅಂಕರ ಬಣ 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 ಅನ್ನಕ್ಕಂತಿತ್ತು ನೋಡ್ರಿ. ಈ ವರ್ಷ ಯಾರು ಅಷ್ಟಾಗಿ ಜಾತ್ರೆಗೆ ಬಂದಿಲ್ಲ. ಸೊ ನಾವು ಅಷ್ಟೇ ಮನೆಯವರು ಕಲಿ ಕಲಿ ಕಲಿ. ಇಷ್ಟು ವರ್ಷದಾಗ ಮನೆ ಒಂದು ವರ್ಷನೂ ಹಿಂಗಿರಲಿಲ್ಲ. ಮನೆ ಗಿಜಿ 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 ಅಂತಿತ್ತು. ಕುಂದ್ರಾಕ್ ನಿಂದ್ರಾಗ ಜಾಗ ಇರ್ತಿದ್ದಿಲ್ಲ. ಸೊ ಅಷ್ಟು ಮಂದಿ ತುಂಬಿರ್ತಿತ್ತು. ಸೊ ಇಷ್ಟು ವರ್ಷ ಜಾತ್ರೆ ಒಳಗೆ ಫಸ್ಟ್ ಟೈಮ್ ಮನೆ ಹಿಂಗತಿ ಖಾಲಿ ಇರೋದು. ನನಗೆ ನೋಡಕ್ಕೆ ಹೋದ ಕೂಡ ಮನೆ ಒಂಥರ ನಾವು ಹೋಗ್ಬಿಟ್ಟಿವಿ ತಗ ಕಾರ್ ತೊಗೊಳಕ ಅಂತೇಳಿ. ತಂಗಿನೂ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು. ನಮ್ಮ ಕಳಿಸಿ ಹೋಗ್ಬಿಟ್ರಿ ಜಾತ್ರೆ ಪೂರ ಮುಗಿದಿಂದ್ರ ತೊಗೊಂಡು ಹೊರಕ್ಕೆ ಹೋಗ್ಬೇಕಿಲ್ಲ ನೀವು ಕಾರ್ ತೊಗೊಳಕ ಅಂತಂದು. ಬಟ್ ಏನು ಮಾಡೋದು, ಬೇರೆ ದಿನ ನೋಡ್ರಿ ಅಂತಂದು ಹೇಳಿದೆ. ಬಟ್ ಬೇರೆ ದಿನ ಅಷ್ಟು ಚಲೋ ದಿನ ಇಲ್ಲ ಅಂತಂದು ಹೇಳಿದ್ರು. ಸೊ ಅದ ದಿನ ಚಲೋ ದಿನ ಐತಂತಂದ್ರು. ನಾವು ಅತ್ತ ಹೋಗಿವಿ. ಇವರು ಇತ್ತ ಮನೆ ಖಾಲಿ ಖಾಲಿ ಆಗೈತಲ್ಲ. ಸೊ ಅವ್ರಿಗೂ ಒಂಥರ ಬೇಜಾರಾಗ್ಬಿಟ್ಟೈತಿ. ಹಿಂಗೇನಾರ ಹಬ್ಬ ಜಾತ್ರೆ ಮನ್ಯಾಗ ಫಂಕ್ಷನ್ ಇತ್ತು ಅಂತಂದ್ರೆ ಮನ್ಯಾಗ ಮಂದಿದ್ರನ ಚಂದ ನೋಡ್ರಿ. ಮಂದಿಲ್ಲ ಅಂತಂದ್ರೆ ಅದು ಹಬ್ಬದ ಕಳೆ ಜಾತ್ರೆ ಕಳೆ ಬರೋದನ ಇಲ್ಲದು. ಸೊ ಹಬ್ಬದ ಫೀಲ ಬರಂಗಿಲ್ಲ. ಸೊ ಯಾರಿಗೇ ಆಗಲಿ ಒಂಥರ ಬೇಜಾರು ಅನ್ಸುತ್ತಾ. ಏನೋ ಹೊಸ ಸಿಕ್ತು, ಖುಷಿ ಆತಕೀಗ. ಏಸದ ಯಾವ ಸಿರಿಂಜ್ ಅವನ ಕೈಯಾಗ ಒಂದೈತಿ. ಹಾಂ ಅಪೂರ್ವ ಆಟ ಎಲ್ಲಿದ್ದು ಆಕೆಗೆ ಸಿಕ್ಕಾವ. ಹಾಂ ಕಿತ್ಲಕ್ಕಿ ದೊಡ್ಡ ದೊಡ್ಡ ಮಾತಾಡ್ತಾ ಅಳುವಾಗ ಅರ್ಲಕ್ಕಿಂತ. ಮಾಡ್ದೆ ನಿಮ್ಮ ಮಮ್ಮಿಗೆ. ನಿಮ್ಮ ಮಮ್ಮಿ ಉಗ್ಗಿದಲ್ಲ ನೀರ ನೋಡಂತ ಮಮ್ಮಿ ಉಗ್ಗಿದಲ್ಲ ನೀರ ನೋಡಂತ ಕಣ್ ಮುಚ್ಚಾಗ ನೋಡಲ್ಲಿ. ನೀರು ಖಾಲಿ ಸಲ ನೀರು ಬರಲಿಲ್ಲ ಅಂತ ಅಕ್ಕಿ ಸಾಕು. ಒಂದ ಸರವ ಒಂದ ಸರವ ಸಾಕು. ಒಂದನ ಇಳಿತೀನಂತ ತೊಂದರೆ ಅಂತ ನೋಡಕ್ಕೆ ಮೊದಲು ಇದ್ದಿಲ್ಲ ಅದು. ನೋಡಿ ನಿನಗೆ ಹೋಗ್ಬೇಕಂತ ನನಗೆ ಯೋ 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 ಕಾಟನ್ಯಾಗ ಓಲೆ ಇಲ್ಲ ಮುಂದಕ್ಕೆ ಓಲೆ ಇಲ್ಲ. ಸರಿ ನೋಡ ಹಂಗೆ ಅಲ್ಸ ಹಂಗೆ ನೋಡಕತ್ತ ಆಕಿ. ಅನ್ನ ಕೊಟ್ಟೆ ಅನ್ನ ಕೊಟ್ಟೆ ಅನ್ನ ಕೊಟ್ಟು ನೋಡಿ. ಅವ್ವ ದೊಡ್ಡಪ್ಪ ಬಡಿಯಾಕತ್ತ ಚಿನ್ ಬಡಿತ ನೋಡ ದೊಡ್ಡಪ್ಪ ಆಗ್ಲಿಲ್ಲ ಆಗ್ಲಿಲ್ಲ. ಕೈ ಅಂತ ಬಡಿತ ನೋಡ ಬಿಡಿತಾನ ಯವ್ವ ಚಿನ್ನಿ ದೊಡ್ಡಪ್ಪ. ಏ ಬಿಡು ಕೈ ಇದಾಗತ್ತ ಬಿಡು ಕೈ ಬಿಡು. ಕಟ್ಟಿ ಇನ್ ಕೈ ಕಟ್ಟಿ. ಹಾಂ ಅಂದ್ರೆ ಚಿಕ್ಕ ಚಿಕ್ಕ ಬರ್ಬೇಕು ಹಿಂಗ. ಹೌದು ಅಂದ್ರೆ ಬರ್ತಾವ ನಾಳೆ. ಹೌದು ನಿಂದ ಈಗ ಇನ್ನೊಂದು ಹಾಕ ಹೋಗತ್ತಲ್ಲ ನಿಂದು. ಇಂದಕ್ಕೆ ಬೀಳ್ತೀಯೋ ಚಿನ್ನಿ. ಪಪ್ಪ ಇಷ್ಟನು ಮಮ್ಮಿ ಇಷ್ಟನು? ಮಮ್ಮಿ ಇಷ್ಟ ನಿನಗ? ಹಂಗಾರೆ ನೀನು ಮನೆ ಬಿಟ್ಟು ಹೊರಗೆ ಹೋಗು.
ಯಾಕ ನೀನ ನಿಮ್ಮ ಮಮ್ಮಿ ಹಿಂಬಲ್ ಹೋಗು. ನೀವ ಹೋರಿ ನಮ್ದು ಮನೆ ಅಲ್ಲ ಯಾಕ ನಮ್ಮ ಮನಿದು ಹೋಗು ನೀವು ಕಲಿ ಮಾಡ್ರಿ ನಿಮ್ಮ ಮಮ್ಮಿ ಇಷ್ಟ ಅಂದಿಲ್ಲ, ನಿಮ್ಮ ಮಮ್ಮಿ ಕೂಡ ಹೋಗು. ನಮ್ಮ ಹತ್ರ ಬರೋಡವ ನೀನು. ನೀನ ಹೋಗ್ದೆ ಡಪ್ಪನ್ ಹೋಗು. ನಾವು ಬೈಕ್ ಬೈಕ್ ಮೇಲೆ ಬರಬೇಡ ನೀವು ಇಬ್ರು. ನಮ್ದನ್ನ ನಿಮ್ಮ ಮಮ್ಮಿನ ಮ್ಯಾಗ ಕುಂತು ಹೋಗು ನೀನು. ನಮ್ಮ ಬೈಕ್ ಮೇಲೆ ಹತ್ಬೇಡ. ನಮ್ದದು ನಿಂದನ ಅದ ಮಮ್ಮಿ ಇಷ್ಟ ಅಂತ ನೋಡು ಚಿನ್ನಿ. ಹೋ ಬೀಳ್ತಾಳ ನೋಡಲ್ಲ ಕೇಳು ನೋಡಕ್ಕಿ ಆಟಾಗ ತಾತಂದದ ತಾತಂದ್ ಬಿಡೋದು. ನೀವು ಹೊರ ಬಂದಾರ ನೋಡಿ. ಅಲ್ಲಿ ಕರೆಯಕತ್ತಾವ ನಿನ್ನ ಚಿನ್ನಿ. ಅಲ್ಲಿ ಹಾದು ಕರೆಯಕತ್ತಾಳ ಅನಿತಾ ಇದು ಅನಿತಾ ಅಂತೆ. ಹಾಯ್ ಬರಲ್ಲ. ನಿಮ್ಮವ ಯಾರು ಇದ್ರೊಳಗೆ ಯಾರ ಆಕೆ ಯಾರವನ ತಾಯಿ ಯಾರವ? ಗುಡ್ಡು 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 ಜೋಕಾಲಿ ಜೋಕಾಲಿ ಏನು ಜಂಪಿಂಗ್ ಅಲ್ಲಿ ಜಾತ್ರೆಗೆ ಐತಲ್ಲ. ಹಾ ಹಾ ಯಾರು ಚಿನ್ನಿ ಅಲ್ಲ ಇವ್ರು ಯಾರು ಅಕ್ಕನ ಅಕ್ಕಿ ಅಕ್ಕನ ಆ ಅಕ್ಕನ ಹೆಸರೇನ ಹುಲಿಗ್ಯಾವ. ಈಕಿ ಅಕ್ಕನ ಹೆಸರೇನ ಹೋಗವ್ವ ಹೇಳ ಅಕ್ಕನ ಹೆಸರೇನ? ಈ ಅಕ್ಕನ ಹೆಸರೇನು? ಅನಿತಾ ಅನ್ವಿತಾ. ತಗೋರಿ ಸ್ವಲ್ಪ ಅದಾವ ಏನು ಸ್ವಲ್ಪ ತಗೋರಿ. ಅಲ್ಲ ಭಾಳ ಇಲ್ಲ ಅನ್ನೋ ಸ್ವಲ್ಪ ತಗೋರಿ. ಬಡಿಬಾರ್ದಮ್ಮ ಏ ಮತ್ತೆ ಹುಡ್ದ ಗಿಡದವ ಇಸ್ಕೋ ಇಸ್ಕೋ ಬಡಿತಾಳಾಕಿ. ಆಗತ್ತಮ್ಮ ಬಡಿಬಾರ್ದು ಚಿನ್ನಕ್ಕ. ನಿಂದು ನಿಂದಾಟ ಆಯ್ತು ನೋಡದು. ಏನಮ್ಮ ಅನ್ನ ಚಲೋಗ್ಯಾನ ಇದು ಗೊಮ್ಮಿ ನಂದಲ್ ಚಿನ್ನಿ ನಂದಮ್ಮ ಇದು ಮಮ್ಮಿ ಬಂದ್ಲು ಮಮ್ಮಿ ಬಾ
ಸೊ ಬರೀ ಎಲ್ಲರೂ ಊಟ ಮಾಡೋಣ ಅಂತ ಎಲ್ಲರೂ ಈಗ ಊಟ ಮಾಡಕ್ಕಂತೀನಿ ನೋಡ್ರಿ. ನಾನು ಸಿಂಪಲ್ ಅನ್ನ ಸಾಂಬಾರು ಊಟ ಮಾಡಕ್ಕಂತೀನಿ. ಕಟ್ಟಿನ ಸಾಂಬಾರು ಚೆನ್ನಾಗಾಗಿತ್ತು. ಹಿಂದಿನ ದಿನ ದೇವ್ರಿಗೆ ಎಡೆ ಕೊಟ್ರಲ್ಲ, ಕಡುಬದು ಮಾಡ್ಯಾರ. ಸೊ ಕಟ್ಟಿನ ಸಾಂಬಾರು ಮಾಡಿದ್ರು, ಚಲೋ ಆಗಿತ್ತು. ಈಗ ಊಟ ಮಾಡಕ್ಕಂತೀವಿ. ಅಮ್ಮ ನೋಡಬೇಕು ಫೋನ್ ಗೊಂಬೆ ಹಚ್ಬೇಕಂತ. ಇದನ್ನ ಹಚ್ಕೊಡ್ಬೇಕಂತ ಅಲ್ಲ ಹೂವ ವಿಡಿಯೋ ಮಾಡ್ತಾಳ. ಹಾ ಚಂದ ಇದೀವ. ಅಲ್ಲ ಐತ್ ನೋಡಮ್ಮ ಫೋನ್ ಕೊಡಕ್ಕೆ ಶಾಂತನ ಕೈಗೆ ಹಚ್ಕೊಡ್ತಾ. ನಾನು ಒಬ್ಬಕ್ಕೆ ಯೂಟ್ಯೂಬರ್ ಆಗಿನಿ, ನೀನು ಒಬ್ಬಕ್ಕೆ ಯೂಟ್ಯೂಬರ್ ಆಗ್ಬಿಡ್ತೀನಿ. ಮ್ಯಾಕ್ ಮಾಡ ಮಾಡಿದೆ. ನಾನು ಮಾಡಿದೆ. ಆಯ್ ಫ್ರೆಂಡ್ಸ್ ಅನ್ ನೋಡ್ರಿ ನಮ್ಮ ರೀಲ್ಸ್ ಹಚ್ಕೊಡ್ಬೇಕಂತ ರೀಲ್ಸ್. ನೆಕ್ಸ್ಟ್ ಈಗ ನೋಡ್ರಿ ಊಟದು ಆಗಿಂದ ದ್ಯಾಮವ್ವರ್ಗು ಈಗ ಕಾಯಿ ಹೊಡ್ಸಕ್ಕಂತೇಳಿ ಬಂದೀವಿ. ಈಗ ಮನೆಗೇನು ಹೊಸ ಸೊಸ್ತಿಯರು ಬಂದಾರಲ್ಲ, ರೀಸೆಂಟಾಗಿ ಮದುವೆ ಆಯ್ತಲ್ಲ, ಸೊ ಅವ್ರ ಅವ್ವರು ಬಂದಾರ ಕಾಯಿ ಹೊಡ್ಸಕ್ಕಂತೇಳಿ ಅವ್ರ ಊರಾಗಿದ್ದ ಬಂದಾರ. ಸೊ ದೇವ್ರಿಗೆ ಕಾಯಿ ಹೊಡ್ಸ್ಕೊಂಡು ಬರ್ರಿ ಅಂತಂದು ಕರೆದ್ರು. ಸೊ ಹಾಗಾಗಿ ಬಂದೀವಿ. ಆ್ಯಂಡ್ ನಾವು ಹಿಂದಿನ ದಿನ ದೇವ್ರಿಗೆ ಎಡೆ ಕೊಡೋದಿತ್ತಲ್ಲ, ಬಂದಿರಲಿಲ್ಲಲ್ಲ. ಸೊ ಹಂಗಾಗಿ ನಾನು ಹೋಗಿ ದರ್ಶನ ತೊಗೊಂಡು ನಮಸ್ಕಾರ ಮಾಡ್ಕೊಂಡು ಬಂದಂಗೆ ಆಗುತ್ತಾ ಅಂಥೇಳಿ ಬಂದೆ ನೋಡ್ರಿ. ಸೊ ಇವರ ನಮ್ಮೂರು ಗ್ರಾಮ ದೇವತೆಯರು, ಅಕ್ಕ ತಂಗಿಯರು ನೋಡ್ರಿ. 3 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತಾ. ಸೊ ಜಾತ್ರೆ ಬ್ಲಾಗ್ ನೋಡ್ರಿ ಗೊತ್ತಿರ್ತೈತಿ. ರಥೋತ್ಸವದ ಬ್ಲಾಗ್ ಭಾರಿ ಚಂದ ಆಗುತ್ತೆ. ಇವತ್ತು ತನಕ ರಾತ್ರಿ ಮಸ್ತ್ ಚೆನ್ನಾಗಿರ್ತೈತಿ. ಈಗ ದ್ಯಾಮವ್ವರ್ಗ ಕಾಯಿ ಹೊಡ್ಸ್ಕೊಂಡಿದ್ದೈತಿ. ನಾನು ನೆಕ್ಸ್ಟ್ ಹನುಮಪ್ಪಗೂ ಕಾಯಿ ಹೊಡ್ಸ್ಕೊಂಡು ಬರ್ರಿ ಅಂತ ಅಂದ್ರೆ ಈಗ ನೆಕ್ಸ್ಟ್ ಹನುಮಪ್ಪನ ಗುಡಿಗೆ ಹೊಂಟೇವಿ. ಇಲ್ಲ ಇವತ್ತು ಸೀಮ್ಗುಕ್ಕ ದೇವ್ರು ಯಾವಾಗ ಬೆಳಿತಾರೆ ದ್ಯಾಮವ್ವರ್ಗು ಕುಂದಿರ್ಸಿದ್ರಲ್ಲ. ಸೊ ಅಲ್ಲಿ ಕೆಳಗ ಜೋಳದ ಕಾಳಲ್ಲೇ ರಂಗ ಹೊಯ್ದಿರ್ತಾರ. ಸೊ ಅದನ್ನ ಇವತ್ತು ಬೆಳಿತಾರ ಏನಂತಂದು ಕೇಳಾಕತ್ತಿದ್ರು. ಮೇ ಬಿ ನೈಟ್ ದ್ಯಾಮವ್ವರ್ಗ ಅವರು ಸೀಮ್ ಹೋಗ್ತಾರಲ್ಲ, ಸೊ ಹೋಗೋದ್ರೊಳಗೆ ಬಳಿಬೋದು. ಸೊ ನಮಗೂ ಅಷ್ಟಾಗಿ ಗೊತ್ತಿಲ್ಲ. 3 ವರ್ಷಕ್ಕೊಮ್ಮೆ ಆಗತ್ತಲ್ಲ, ನೆನಪನ ಇರಂಗಿಲ್ಲ. ಕೇಳಾಕಂತಿದ್ರು ಅವರು. ರಥೋತ್ಸವ ಆಗಿಂದನ ರಂಗ ಹೊಯ್ತಿದ್ದಂಗೆ ಅದಾರ, ಸೀಮ್ ಹೋಗೋದ್ರೊಳಗನ ರಂಗ ಬೆಳಿತಿದ್ದಂಗೆ ಅದಾರ ಅಂತಂದು ಅನ್ಸುತ್ತೆ. ಈ ಜಾತ್ರೆ ಬಗ್ಗೆ ಫುಲ್ ಇನ್ ಡಿಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ರೆ ಅದು ಡಾಕ್ಯುಮೆಂಟ್ರಿ ಆಗಿ ಉಳಿತೈತಿ. ಸೊ ಗೊತ್ತಿಲ್ಲ ಅಂತಂದ್ರೆ ಹೋಗಿ ನೋಡ್ಬೋದು. ಲಾಸ್ಟ್ ಟೈಮ್ ಜಾತ್ರೆ ಬ್ಲಾಗ್ ಮಾಡಿದ್ ಬಿಡ್ರಿ, ಬಟ್ ಡಿಟೇಲ್ ಆಗಿ ಒಂದು ಬಿಡದ ಜಾತ್ರೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತಂದು ಅನ್ಸುತ್ತೆ ನನಗೆ. ಹಂಗೆ ಈಗ ಹೆಂಗೆ ಬ್ಲಾಗ್ ಮಾಡೀನಿ ಹಿಂಗೆ ಮಾಡಾಕಿನಿ. ಅದ ನಮ್ಮ ತವ್ರ ಮನೆ ಕಡಿಬಾರದ್ದು ಫುಲ್ ಡಿಟೇಲ್ ಆಗಿ ಒಂದು ವಿಷಯ ಬಿಡ್ದಂಗನ ನಮಗೆ ಮುಂದಿನ ಪೀಳಿಗೆಯವ್ರಿಗೆ ಗೊತ್ತಾಗಲಿ ಅಂತೆ ಫುಲ್ ವಿಷಯನ ಕಲೆಕ್ಟ್ ಮಾಡಿ ಶೇರ್ ಮಾಡೀನಿ. 1-2 ವರ್ಷ ಅಂತೂ ಫುಲ್ ಡಿಟೇಲಾಗಿ ಹೇಳೀನಿ. ಸೊ ಅದೇ ರೀತಿ ತಿಳ್ಕೊಂಡು ಇದನ್ನು ಹೇಳಿದರೆ ಎಲ್ಲ ಡಾಕ್ಯುಮೆಂಟ್ರಿ ಉಳಿತೈತಿ. ಸೊ ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಅದು ದ್ಯಾಮವ್ವರ್ಗ ಈಗ ಮಂಗಳಾರತಿ ಮಾಡಕ್ಕಂತಾರ. ಸೊ ಈ ದೇವಿಗೆ ಮಧ್ಯಾಹ್ನ ಟೈಮ್ನಾಗ ಮಂಗಳಾರತಿ ಮಾಡೋದಿರ್ತೈತೆ ನೋಡ್ರಿ.